ನಮಸ್ಕಾರ ನಮ್ಮ ಪಂಚಾಯತ್ ಬಾಂಧವರೇ, ಇದು ನಿಮ್ಮ ಜಾನ್ ಮಾತಾಡ್ತಾ ಇದ್ದೀನಿ. ನಮಸ್ಕಾರ, ನಾನು ಜಲಜಾ. ಜಾಲಿಗೆ ದನಿಗೆ ಸ್ವಾಗತ. ಇವತ್ತು ಜನವರಿ 10, 2025 ನಡೆದ ಜಾಲಿಗೆ ಗ್ರಾಮ ಪಂಚಾಯತಿಯ 13ನೇ ಸಾಮಾನ್ಯ ಸಭೆಯ ವರದಿಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಜಲಜಾ, ಈ ಸಭೆಯಲ್ಲಿ ಏನೆಲ್ಲ ಪ್ರಮುಖ ವಿಷಯಗಳು ಚರ್ಚೆಯಾದವು ಅಂತ ನಮ್ಮ ಕೇಳುಗರಿಗೆ ತಿಳಿಸಿ. ಖಂಡಿತ ಜಾನ್. ಹಿಂದಿನ ಸಭೆಯ ನಡಾವಳಿಗಳು, ಸರ್ಕಾರದ ಸುತ್ತೋಲೆಗಳು, ಜಮಾ ಖರ್ಚುಗಳು, ಸಾರ್ವಜನಿಕರ ಅರ್ಜಿಗಳು, ಕ್ಷಯರೋಗ ಮುಕ್ತ ಗ್ರಾಮ ಪಂಚಾಯತಿ, ಗ್ರಾಮ ಸಭೆ, ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ, ಅಂಗವಿಕಲರಿಗೆ ಸೌಲಭ್ಯಗಳು, ಹೊಲಿಗೆ ಯಂತ್ರ ವಿತರಣೆ, 2024-25ನೇ ಸಾಲಿನ ವರ್ಗ 1ರ ಕ್ರಿಯಾ ಯೋಜನೆ, ಇಂಡ್ರಸನಹಳ್ಳಿ ಗ್ರಾಮದ ಲೋಕಾಯುಕ್ತ ಕೇಸ್, ಜೊತೆಗೆ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಇತರೆ ವಿಷಯಗಳ ಬಗ್ಗೆ ಚರ್ಚಿಸಲಾಯಿತು. ಮೊದಲಿಗೆ ಚರ್ಚೆಯ ನಿರ್ಧಾರಗಳು ಬಗ್ಗೆ ಮಾತನಾಡೋಣ. ಹೌದು ಜಾನ್, ಹಿಂದಿನ ಸಭೆಯ ನಡಾವಳಿಗಳು ಓದಿ ದಾಖಲಿಸಲಾಯಿತು. ಸರ್ಕಾರದ ಸುತ್ತೋಲೆಗಳನ್ನು ಓದಿ ಅಗತ್ಯ ಕ್ರಮ ವಹಿಸಲು ಮತ್ತು ಅನುಷ್ಠಾನ ಮಾಡಲು ಸಭೆಯಲ್ಲಿ ತಿಳಿಸಲಾಯಿತು. ಹಿಂದಿನ ಜಮಾ ಖರ್ಚುಗಳನ್ನು ಓದಿ ಅಂಗೀಕರಿಸಲಾಯಿತು. ಸಾರ್ವಜನಿಕರ ಅರ್ಜಿಗಳ ಬಗ್ಗೆ ಏನು ನಿರ್ಧಾರ ತೆಗೆದುಕೊಳ್ಳಲಾಯಿತು? ಸಾರ್ವಜನಿಕರಿಂದ ಬಂದ ಅರ್ಜಿಗಳನ್ನು ಓದಲಾಯಿತು. ಇಂಡ್ರಸನಹಳ್ಳಿ ಗ್ರಾಮದ ಗ್ರಾಮಠಾಣ ಜಾಗವನ್ನು ಸರ್ವೆ ಮಾಡಿಸಿ ನಿವೇಶನಗಳನ್ನು ಹಂಚಿಕೆ ಮಾಡಲು ಶಿಫಾರಸು ಮಾಡಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಇತರೆ ಸಾರ್ವಜನಿಕ ಅರ್ಜಿಗಳಿಗೆ ಸಂಬಂಧಿಸಿದಂತೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನಿಸಲಾಯಿತು. ಕ್ಷಯರೋಗ ಮುಕ್ತ ಗ್ರಾಮ ಪಂಚಾಯತಿ ಮಾಡುವ ಬಗ್ಗೆ ಚರ್ಚಿಸಿ ಅಗತ್ಯ ಕ್ರಮ ವಹಿಸಲು ತೀರ್ಮಾನಿಸಲಾಯಿತು. ಜನವರಿ 17, 2025 ನಡೆಯಲಿರುವ ಗ್ರಾಮ ಸಭೆಯ ಬಗ್ಗೆ ಏನು ತೀರ್ಮಾನ? ಜನವರಿ 17, 2025 ನಡೆಯಲಿರುವ ಗ್ರಾಮ ಸಭೆಯನ್ನು ಯಶಸ್ವಿಯಾಗಿ ನಡೆಸಲು ಸಭೆಯಲ್ಲಿ ಒಪ್ಪಿಗೆ ನೀಡಲಾಯಿತು. ಈ ಸಭೆಯಲ್ಲಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ, ಅಂಗವಿಕಲರಿಗೆ ಸೌಲಭ್ಯಗಳು ಮತ್ತು ಹೊಲಿಗೆ ಯಂತ್ರ ತರಬೇತಿ ಪಡೆದ ಬಿಪಿಎಲ್ ಮಹಿಳೆಯರಿಗೆ ಹೊಲಿಗೆ ಯಂತ್ರಗಳನ್ನು ನೀಡುವ ಬಗ್ಗೆ ಚರ್ಚಿಸಿ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ನೀಡಲು ತೀರ್ಮಾನಿಸಲಾಯಿತು. 2024-25ನೇ ಸಾಲಿನ ವರ್ಗ 1ರ ಕ್ರಿಯಾ ಯೋಜನೆಯನ್ನು ಸರ್ಕಾರದ ನಿಯಮಗಳಿಗೆ ಒಳಪಟ್ಟು ತಯಾರಿಸಲು ತೀರ್ಮಾನಿಸಲಾಯಿತು. ಇಂಡ್ರಸನಹಳ್ಳಿ ಗ್ರಾಮದ ಲೋಕಾಯುಕ್ತ ಕೇಸ್ ಬಗ್ಗೆ ಏನು ಚರ್ಚೆಯಾಯಿತು? ಫೆಬ್ರವರಿ 29, 2024 ಇಂಡ್ರಸನಹಳ್ಳಿ ಲೋಕಾಯುಕ್ತ ಕೇಸ್ ನಂಬರ್ ದೂರು, ಉಪಲೋಕ ಬಿಡಿ 470/2014 15/6/18 ಕೇಸಿಗೆ ಸಂಬಂಧಿಸಿದಂತೆ 6 ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡಲು ಸಭೆ ನಿರ್ಣಯ ಕೈಗೊಳ್ಳಲಾಯಿತು. ಆದರೆ ಈ ನಿರ್ಣಯದಲ್ಲಿ ನಿವೇಶನಗಳ ಅಳತೆ ನಮೂದಾಗಿಲ್ಲ. ಆದ್ದರಿಂದ ಫಲಾನುಭವಿಗಳ ನಿವೇಶನಗಳ ಅಳತೆಯನ್ನು ಡಿಮ್ಯಾಂಡ್ ಪುಸ್ತಕದಂತೆ ನಮೂದಿಸಲಾಗಿದೆ. ಲಕ್ಷ್ಮಮ್ಮ ಪತಿ ನಾಗರಾಜು ಅವರಿಗೆ ನಿವೇಶನ ನೀಡಲು ಗ್ರಾಮಸ್ಥರು ಮತ್ತು ಸದಸ್ಯರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಲೋಕಾಯುಕ್ತ ಕೋರ್ಟ್ ಮತ್ತು ಕರ್ನಾಟಕ ಹೈಕೋರ್ಟ್ ತೀರ್ಪಿನ ಆಧಾರದ ಮೇಲೆ ಮುಂದಿನ ಕ್ರಮ ಕೈಗೊಳ್ಳಲು ತೀರ್ಮಾನಿಸಲಾಯಿತು. ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಇತರೆ ವಿಷಯಗಳ ಬಗ್ಗೆ ಏನು ಚರ್ಚಿಸಲಾಯಿತು? ಜುಟ್ಟನಹಳ್ಳಿ ಗ್ರಾಮದ ತಿಮ್ಮಕ್ಕನವರ ಆಸ್ತಿ ಸಂಖ್ಯೆ 47/77ರ ಪಶ್ಚಿಮದ ರಸ್ತೆಗಾಗಿ ಬಿಡಬೇಕೆಂಬ ವಿಷಯದ ಬಗ್ಗೆ ಚರ್ಚಿಸಲಾಯಿತು. ಕಾಮೇನಹಳ್ಳಿ ಗ್ರಾಮದ ಸರ್ವೆ ಸಂಖ್ಯೆ 19/1, 19/3ರ ಪರಿಸರ ಖಾತೆಗೆ BIAPA/LAO/2025-23/2024-25/283 ದಿನಾಂಕ ಡಿಸೆಂಬರ್ 31, 2024ರ ಬೈಯಪ್ಪದಿಂದ ಅನುಮೋದನೆಗೊಂಡ 33 ನಿವೇಶನಗಳಿಗೆ ಖಾತಾ ಮಾಡಲು ಅಂಗೀಕರಿಸಲಾಯಿತು. ಜಾಲಿಗೆ ಹಿರಿಯ ಪ್ರಾಥಮಿಕ ಶಾಲಾ ಕಟ್ಟಡ ನಿರ್ಮಾಣಕ್ಕೆ ಇನ್ಫೋಸಿಸ್ ಸಂಸ್ಥೆಯವರು ಜಮೀನು ಕೇಳಿರುವ ಹಿನ್ನೆಲೆಯಲ್ಲಿ ಕಾಮೇನಹಳ್ಳಿ ಗ್ರಾಮದ ಸರ್ವೆ ಸಂಖ್ಯೆ 56ರಲ್ಲಿ 6 ಎಕರೆ 19 ಗುಂಟೆಯಲ್ಲಿ ನಿರ್ಮಾಣ ಮಾಡಲು ಎಸ್ಡಿಎಂಸಿ ನಿರ್ಣಯದಂತೆ ಅಂಗೀಕರಿಸಲಾಯಿತು. ಅರದೇಶಹಳ್ಳಿ ಗ್ರಾಮದ ಸರ್ವೆ ಸಂಖ್ಯೆ 297ರಲ್ಲಿ 6 ಎಕರೆ 30 ಗುಂಟೆ ಜಾಗವು ವೇಣುಗೋಪಾಲಸ್ವಾಮಿ ದೇವಸ್ಥಾನದ ಇನಾಂ ಜಾಗವಾಗಿದ್ದು, ಚನ್ನರಾಯಪ್ಪ ಬಿನ್ ರಂಗಪ್ಪ ಅವರು ಖರೀದಿಸಿದ ಜಾಗವನ್ನು ಸುಮಾರು 30 ವರ್ಷಗಳ ಹಿಂದೆ ತುಂಡು ತುಂಡಾಗಿ ಮಾರಿದ್ದಾರೆ. ಈ ಜಾಗದಲ್ಲಿ ಮನೆ ಕಟ್ಟಿಕೊಂಡಿರುವವರಿಗೆ ಈ ಖಾತೆ ಮಾಡಲು ತಾಲ್ಲೂಕು ಪಂಚಾಯತಿಗೆ ಶಿಫಾರಸು ಮಾಡಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. 2024-25ನೇ ಸಾಲಿನ ವರ್ಗ 1 ಕ್ರಿಯಾಯೋಜನೆಯಲ್ಲಿರುವ ಕಾಮಗಾರಿಗಳನ್ನು ಹೊರತುಪಡಿಸಿ ಹೆಗ್ಗನಹಳ್ಳಿ ಗ್ರಾಮದಲ್ಲಿ ಸುಮಾರು 2,50,000 ರೂಪಾಯಿ ವೆಚ್ಚದಲ್ಲಿ ಕಾಂಕ್ರೀಟ್ ಚರಂಡಿ ಕಾಮಗಾರಿ,
ತಿಂಡ್ಲು ಗ್ರಾಮದಲ್ಲಿ ಸುಮಾರು 2 ಲಕ್ಷ ರೂಪಾಯಿ ವೆಚ್ಚದಲ್ಲಿ 2 ಮಿನಿ ಹೈಮಾಸ್ಟ್ ಲೈಟ್ ಅಳವಡಿಕೆ ಹಾಗೂ ಇಂಡ್ರಸನಹಳ್ಳಿ ಗ್ರಾಮದಲ್ಲಿ ಸಿಮೆಂಟ್ ಪೈಪ್ಲೈನ್ ಚರಂಡಿ ಕಾಮಗಾರಿ ಮತ್ತು ಕಾಂಕ್ರೀಟ್ ರಸ್ತೆ ಕಾಮಗಾರಿಗಳಿಗೆ ಅಂದಾಜು ಪಟ್ಟಿ ಮತ್ತು ಬಿಲ್ ತಯಾರಿಸಲು ಸಹಾಯಕ ಕಾರ್ಯಪಾಲಕ ಅಭಿಯಂತರರಿಗೆ ಸೂಚಿಸಲಾಯಿತು. ಹಾಜರಾತಿಯ ಬಗ್ಗೆ ಮಾಹಿತಿ ನೀಡಿ. ಅಧ್ಯಕ್ಷರಾದ ಆನಂದಕುಮಾರ್ ಎಸ್ಎಂ, ಉಪಾಧ್ಯಕ್ಷರಾದ ಭವ್ಯ ಕೆ ಸೇರಿದಂತೆ ಒಟ್ಟು 16 ಚುನಾಯಿತ ಸದಸ್ಯರು ಹಾಜರಿದ್ದರು. ಆನಂದ್ ಸಿಎಂ, ಅಪ್ಪಯ್ಯ ಬಿಎಂ, ಶಿವಲಿಂಗಮ್ಮ, ಎಚ್. ಬಾಲಸುಬ್ರಹ್ಮಣ್ಯ, ಸೌಮ್ಯಾಯಿ, ಸುಬ್ರಹ್ಮಣ್ಯ ಎ, ವಿಜಯ, ರಾಧಮ್ಮ, ಸುಚಿತ್ರ, ಕೆಂಪರಾಜ್ ಎಚ್, ಮಹೇಶ್ ಕುಮಾರ್ ಬಿಆರ್, ಗೋಪಿನಾಥ್ ಐಸಿ, ಮುನಿಯಪ್ಪ, ಮುನಿರತ್ನಮ್ಮ ಮತ್ತು ಶೋಭಾ ಹಾಜರಿದ್ದ ಸದಸ್ಯರು. ಅಶ್ವಿನಿ ಎಂ, ಪದ್ಮಾವತಿ ಬಿ, ಮಂಜುಳಾ ಎಂ, ಲಕ್ಷ್ಮಮ್ಮ ಮತ್ತು ಜಯಮ್ಮ ಅನುಮತಿಯೊಂದಿಗೆ ಗೈರು ಹಾಜರಾಗಿದ್ದರು. ದೀಪ್ತಿ ಎನ್ ಗೈರು ಹಾಜರಾಗಿದ್ದರು. ಪಿಡಿಒ ಪ್ರಕಾಶ್ ಎಚ್ ಮತ್ತು ಕಾರ್ಯದರ್ಶಿ ನರಸಿಂಹಮೂರ್ತಿ ಕೂಡ ಹಾಜರಿದ್ದರು. ಮುಂದಿನ ಸಭೆ ಯಾವಾಗ ನಡೆಯಲಿದೆ? ಮುಂದಿನ ಸಭೆ ಫೆಬ್ರವರಿ 11, 2025 ರಂದು ನಡೆಯಲಿದೆ. ಸಭೆಯನ್ನು ವಂದನೆಗಳೊಂದಿಗೆ ಮುಕ್ತಾಯಗೊಳಿಸಲಾಯಿತು. ನಮ್ಮ ಪಂಚಾಯತ್ನ ಅಭಿವೃದ್ಧಿ ಎಲ್ಲರ ಸಹಭಾಗಿತ್ವದಿಂದಲೇ ಸಾಧ್ಯ. ನಿಮ್ಮ ಸಲಹೆಗಳು ಮತ್ತು ಪ್ರತಿಕ್ರಿಯೆಗಳು ಪಂಚಾಯತ್ನ ಕೆಲಸವನ್ನು ಉತ್ತಮಪಡಿಸಲು ಬಹಳ ಮುಖ್ಯ. ನಿಮ್ಮ ಊರಿನಲ್ಲಿ ನಡೆಯುವ ಅಭಿವೃದ್ಧಿ ಕಾರ್ಯಗಳು ನಿಮ್ಮ ಒಳಿತಿಗಾಗಿ. ಆದ್ದರಿಂದ ತಿಳುವಳಿಕೆಯುಳ್ಳ ಮತ್ತು ಸಕ್ರಿಯ ನಾಗರಿಕರಾಗಿ ಮುಂದಿನ ಪಂಚಾಯತ್ ಸಭೆಗಳಲ್ಲಿ ಭಾಗವಹಿಸಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ನಿಮ್ಮ ಧ್ವನಿ, ನಿಮ್ಮ ಹಕ್ಕು. ಜಾಲಿಗೆ ದನಿ ಕೇಳಿದ್ದಕ್ಕೆ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ನಿಮ್ಮೆಲ್ಲ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಜಾಲಿಗೆ ದನಿ, ನಮ್ಮ ದನಿ, ನಮ್ಮ ಪಂಚಾಯಿತಿ.